ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರುಚಿಯಾದ ಹಾಗಲಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಅಥವಾ ಪಲ್ಯ ಅಂತ ಹೇಳ್ಬೋದು. ಇದನ್ನು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇರೋದು. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದನ್ನು ತುಂಬ ರುಚಿಯಾಗಿರುತ್ತೆ. ಇದರಲ್ಲಿ ಹಾಗಲಕಾಯಿ ಕಹಿ ಗೊತ್ತೇ ಆಗಲ್ಲ ನಿಮಗೆ, ಅಷ್ಟು ರುಚಿಯಾಗಿರುತ್ತೆ. ಇದನ್ನು ಅನ್ನಕ್ಕಾಗಲಿ ಚಪಾತಿಗಾಗಲಿ ಸೇರಿಸ್ಕೊಂಡು ತಿನ್ಬೋದು. ಅನ್ನಕ್ಕೂ ಆಗುತ್ತೆ, ಚಪಾತಿಗಾದರೂ ಸೇರಿಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ ನಾನು. ಇದಕ್ಕೆ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಗಲಕಾಯಿ ತೊಗೊಂಡು ಮಾಡಬೇಕು. ನೀವು ಒಂದನ್ನು ಮಾಡಿದ್ದೀನಿ. ಅದನ್ನು ಈಗ ಹೆಚ್ಚಿಬಿಟ್ಟು ಮಧ್ಯದ ತಿರುಳು ಮತ್ತು ಬೀಜಗಳನ್ನು ತೆಗಿಬೇಕಾಗತ್ತೆ. ಕಹಿ ಜಾಸ್ತಿ ಬೀಜದಲ್ಲಿ ಮತ್ತು ತಿರುಳಲ್ಲಿ ಇರುತ್ತೆ, ಅದರಿಂದ ಅದನ್ನು ತೆಗಿಬೇಕು. ಅದು ಅಡಿಗೆಗೂ ರುಚಿಯಾಗಲ್ಲ, ಅದರಿಂದ ತಿರುಳು ಮತ್ತು ಬೀಜನ ತೆಗಿಲೇಬೇಕಾಗತ್ತೆ. ಇದು ಉಪ್ಪು ಖಾರ ಎಲ್ಲ ಜಾಸ್ತಿ ಇರೋದ್ರಿಂದ ಕಹಿನೂ ಸ್ವಲ್ಪ ಇದ್ರೂ ಅದು ಇನ್ನೂ ರುಚಿಯಾಗೇ ಆಗುತ್ತೆ. ಆ ಕಹಿಯಿಂದ ಹೆಚ್ಚು ಕಹಿ ಏನೂ ಆಗೋದೇ ಇಲ್ಲ. ನೀವು ಮಾಡಿ ನೋಡಿ, ಈ ಥರ ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಸೇರಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ತಿರುಳನ್ನೆಲ್ಲ ಪೂರ್ತಿ ತೆಗಿಬೇಕು. ಈ ಥರ ಅದರಲ್ಲಿ ಸ್ವಲ್ಪ ಕಹಿ ಜಾಸ್ತಿ ಇರೋದ್ರಿಂದ ಸಾಧ್ಯದಷ್ಟು ಅದನ್ನು ತೆಗೆದುಬಿಟ್ಟು ಆಮೇಲೆ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚಿಕ್ಕದಾಗಿ ಮಧ್ಯದಲ್ಲಿ ಒಂದು ತುಂಡು ಮಾಡಿ ಈ ಥರ. ಹೆಚ್ಚು ದೊಡ್ಡಕ್ಕೆ ಕಟ್ ಮಾಡೋದು ಬೇಡ, ಚಿಕ್ಕದಾಗಿ ಮಾಡಿದರೆ ಚೆನ್ನಾಗಿರುತ್ತೆ ಪಲ್ಯ ಆಗಿರೋದ್ರಿಂದ. ಈ ಥರ ಕಟ್ ಮಾಡಿಬಿಟ್ಟು ಚಿಕ್ಕದಾಗಿ ನೀರಲ್ಲಿ ಹಾಕ್ತಾ ಇದ್ದೀನಿ ಇದು ತೊಳೆಯೋಕ್ಕೆ. ಅದನ್ನು ಪೂರ್ತಿ ಚೆನ್ನಾಗಿ ತೊಳಿಬೇಕು. ತೊಳೆದು ನೀರು ತೆಗೆದಿರ್ತೀನಿ ಚೆನ್ನಾಗಿ. ಈಗ ಒಂದು 3/4 ಚಮಚದಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 20 ನಿಮಿಷ, 1/4 ಗಂಟೆ 20 ನಿಮಿಷ ಅದನ್ನು ಹಾಗೆ ಮುಚ್ಚಿ ಇಟ್ಟಿರಿ ಸ್ವಲ್ಪ ಹೊತ್ತು. ಈಗ ನೋಡಿ 20 ನಿಮಿಷ ಆದಮೇಲೆ ನೀರು ಉಪ್ಪೆಲ್ಲ ಮಿಕ್ಸ್ ಆದಮೇಲೆ ಅದನ್ನು ಹಿಂಡಿ ತೆಗೆದ್ರೆ ಹೆಚ್ಚಿನ ಕಹಿಗಳು ಹೋಗುತ್ತೆ. ಅದರಲ್ಲಿರೋ ಕಹಿ ಇರುತ್ತಲ್ವ, ಹೆಚ್ಚಿನ ಕಹಿ ಹೋಗುತ್ತೆ. ಹಿಂಡಿ ಆಚೆ ತೆಗಿಬೇಕಾಗತ್ತೆ. ಆ ನೀರನ್ನೆಲ್ಲ ಹಿಂಡಿದರೆ ನೀರಲ್ಲಿ ಕಹಿ ಅಂಶ ಹೋಗುತ್ತೆ, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿರೋದ್ರಿಂದ. ಮತ್ತು ಉಳಿಯುತ್ತೆ ಸ್ವಲ್ಪ, ಅದು ರುಚಿನೇ ಆಗುತ್ತೆ ಅಡುಗೆಗೆ ಆ ಥರ ಉಳಿದ್ರೆ. ನಿಮಗೆ ಕಹಿ ಇಷ್ಟ ಇದೆ, ಕಹಿ ಇದ್ದರೆ ಆಗ್ಬೋದು ಅಂದರೆ ಹಾಗೆ ಮಾಡ್ಬೋದು, ತೊಳೆದ್ಬಿಟ್ಟು ಡೈರೆಕ್ಟಾಗಿ ಮಾಡ್ಬೋದು. ಕಹಿ ತೆಗಿಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ಆಯಿತು. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 1 ಚಮಚ 2 ಚಮಚದಷ್ಟು ಎಣ್ಣೆ, ಅಡುಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಒಣಮೆಣಸನ್ನು ಕಟ್ ಮಾಡಿ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಚಮಚದಷ್ಟು ಉದ್ದಿನಬೇಳೆ ಮತ್ತು 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ನಾವು ಅಡುಗೆಗೆ ತೆಂಗಿನೆಣ್ಣೆ ಬಳಸೋದ್ರಿಂದ ಅದನ್ನೇ ತೊಗೊಂಡಿದ್ದೀನಿ. ಸಾಸಿವೆ ಸಿಡಿದಾಗ ಕರಿಬೇವು, ಒಂದು 4 ಕರಿಬೇವು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿದ ಮೇಲೆ 1 ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಹಾಗಲಕಾಯಿ ಹೋಳುಗಳನ್ನು, ತೊಳೆದಿಟ್ಟಿರೋ ಹಾಗಲಕಾಯಿ ಹೋಳುಗಳನ್ನು ಸೇರಿಸ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನು ಈ ಥರ ಹೋಳುಗಳನ್ನು ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೋಬೇಕು, ಹುರಿದುಕೊಳ್ಬೇಕು. ಚೆನ್ನಾಗಿ ಅದು ಬಾಡಬೇಕಾಗತ್ತೆ. ಅಂದರೆ ನಾವು ಬೆಂಡೆಕಾಯಿ ಎಲ್ಲ ಲೋಳೆ ಬರ್ದಂಗೆ ಬಾಡಿಸ್ತೀವಲ್ವ, ಆ ಥರ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಸ್ವಲ್ಪ ಕಹಿ ಇನ್ನೂ ಕಡಿಮೆ ಆಗುತ್ತೆ. ಇದರಲ್ಲಿ ಈ ಥರ ಮಾಡಿದ್ರಿಂದನೂ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ, ಇರೋ ಕಹಿ ಹೋಗುತ್ತೆ. ನೀರು ಸೇರಿಸದೇ ಒಗ್ಗರಣೆ ಎಣ್ಣೆ ಇದೆಯಲ್ವ, ಅದರಲ್ಲೇ ಸ್ವಲ್ಪ ಹೊತ್ತು ಈ ಥರ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡುತ್ತೆ. ಈಗ ಅದಕ್ಕೆ ಹುಣಸೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಹುಣಸೆಯನ್ನು ನೀರಲ್ಲಿ ಹಾಕಿಬಿಟ್ಟು ಕಿವುಚ್ಬಿಟ್ಟು ಅದರ ರಸನ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ. ನೋಡಿ, ಒಂದು ಸಣ್ಣ ನೆಲ್ಲಿಕಾಯಿಯಷ್ಟು ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನಷ್ಟೇ ಬೆಲ್ಲನೂ ಕೂಡ, ಅಂದರೆ ಸ್ಟ್ರಾಂಗ್ ಆಗಿರುತ್ತೆ. ಹುಳಿ, ಬೆಲ್ಲ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಯಾಕೆಂದರೆ ನಾವು ಆವಾಗ ನೀರಲ್ಲಿ ಹಾಕಿರೋದು ಸ್ವಲ್ಪ ಹೋಳಿಗೂ ಎಳ್ಕೊಂಡಿರುತ್ತೆ, ಅದರಿಂದ ಕಹಿ ತೆಗಿಯೋಕ್ಕೆ ಅಂತ ಹಾಕಿರೋದು. ಅದರಿಂದ ನೀವು ನೋಡಿಕೊಂಡು ಹಾಕಿ, ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅರಿಶಿನ ಪುಡಿ ಅದರಲ್ಲಿ ಹಿಡ್ಕೊಂಡಿರುತ್ತೆ, ಆವಾಗಲೇ ಹಾಕಿರೋದ್ರಿಂದ. ಇಲ್ಲಾಂದರೆ ಸ್ವಲ್ಪ ಬೇಕು ಅಂದರೆ ಹಾಕ್ಕೋಬೋದು. ಇದನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು, ಒಂದು ಅರ್ಧ ಗ್ಲಾಸ್ ನೀರು ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಳಿ ಮುಚ್ಚಿ. ಚೆನ್ನಾಗಿ ಬೇಯಬೇಕದು. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಇದು. ಇದಕ್ಕೆ ಈಗ ಕೊನೆಯಲ್ಲಿ 2 ಚಮಚ ವಾಂಗಿಭಾತ್ ಪೌಡರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ, ವಾಂಗಿಭಾತ್ ಪುಡಿ. ಇದು ತುಂಬ ರುಚಿ ಕೊಡುತ್ತೆ ಈ ಹಾಗಲಕಾಯಿ ಪಲ್ಯಕ್ಕೆ. ಇದು ಪಲ್ಯ ಅಂತ ಹೇಳ್ಬೋದು, ಅಥವಾ ಗೊಜ್ಜು ಅಂತ ಹೇಳೋದಾದರೂ ನೀವು ಹೇಳ್ಕೊಳ್ಳಿ. ಪಲ್ಯನೇ ಮಾಡ್ಬೋದು, ಪಲ್ಯ ಅಂತ ಹೇಳ್ಬೋದು ನೀವು. ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ನೀರು ಹಾಕಿ ಬೇಯಿಸಿಟ್ಟಿರಬೇಕು. ಬೇಯಿಸಿ ಆದಮೇಲೆ, ಬೆಂದಾದಮೇಲೆ, ಹಾಗಲಕಾಯಿ ಬೆಂದಾದಮೇಲೆ ಇದನ್ನು ಹಾಕಿ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಬೇಕು. 2ರಿಂದ 3 ನಿಮಿಷ. ಯಾಕಂದರೆ ಆ ಹುಡಿ ಅದು ಬೇಯಬೇಕಲ್ಲಿ, ನಾವು ಹಾಕಿರೋ ವಾಂಗಿಭಾತದ ಪುಡಿ. ಇದು ಹಾಗಲಕಾಯಿ ಬೆಂದ ಮೇಲೆ ಹಾಕ್ಕೋಬೇಕಿದು. ಅದು ತುಂಬ ಪರಿಮಳ ಕೊಡುತ್ತೆ, ರುಚಿ ಕೊಡುತ್ತೆ ಇದು.
ವಾಂಗಿಭಾತ್ ಪುಡಿ ಇದು ನೋಡಿ ದಪ್ಪ ಆಗ್ತಾ ಬಂತು ಈ ಥರ. ಈಗ ಬೇಕು ಅಂದರೆ ಒಂದು 2 ಚಮಚದಷ್ಟು ತೆಂಗಿನ ತುರಿ ಹಾಕ್ಕೋಬೋದು. ನಾನಿಲ್ಲಿ ಸೇರಿಸ್ಕೊಂಡಿಲ್ಲ, ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ ನಿಮಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಸರಿಯಾಗಿ ಹೊಂದುತ್ತೆ. ಇದು ಅನ್ನ ಮಾಡಿದಾಗಲೂ ಅನ್ನದೊಟ್ಟಿಗೆ ಸೇರಿಸ್ಕೊಂಡು ಊಟ ಮಾಡ್ಬೋದು, ಚಪಾತಿಗೂ ಸೇರಿಸ್ಕೊಂಡು ಊಟ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ಕಹಿನೂ ಗೊತ್ತಾಗಲ್ಲ. ವಾಂಗಿಭಾತ್ ಪೌಡ್ರಿಂದಾಗಿ ಅದು ಒಂದು ರುಚಿ ಕೊಡುತ್ತೆ. ಈ ಹುಳಿ, ಬೆಲ್ಲ, ಖಾರ ನಿಮಗೆ ಹಸಿಮೆಣಸಿಂದು ಸಾಲದು ಅಂತ ಇದ್ದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋಬೋದು. ಆದರೆ ನಾನು ಹಾಕಿಲ್ಲ, ಯಾಕಂದರೆ ಹಸಿಮೆಣಸಿನ್ಕಾಯಿನೇ ಖಾರ ಬಿಟ್ಕೊಳ್ಳುತ್ತೆ ಅಲ್ಲಿ ಫ್ರೈ ಮಾಡಿದಾಗ, ಬೆಂದಾಗ, ಹಾಗಲಕಾಯಿ ಬೇಯುವಾಗ ಅದರ ಖಾರ ಎಲ್ಲ ಬಿಟ್ಕೊಂಡಿರತ್ತೆ. ಆಮೇಲೆ ನಾವು ವಾಂಗಿಭಾತ್ ಪೌಡ್ರ್ ಹಾಕಿದಾಗ ಅದರಲ್ಲಿರೋ ಖಾರದ ಅಂಶವೂ ಇರುತ್ತೆ. ಆದ್ದರಿಂದ ಬೇಡ ಜಾಸ್ತಿ ಆಗತ್ತೆ ಅಂತ ನಾವು ಹೆಚ್ಚು ಖಾರ ತಿನ್ನಲ್ಲ. ನೀವು ಇನ್ನೂ ಹೆಚ್ಚು ಖಾರ ತಿಂತೀರಾ ಅಂದರೆ ಖಾರದ ಪುಡಿನೂ ಹಾಕ್ಕೋಬೋದು. ನೀವು ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.